ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಪ್ರಕೃತಿಯ ವ್ಯವಸ್ಥೆ ಮತ್ತು ಮಾನವನ ಕೃತಕ ವ್ಯವಸ್ಥೆ, ಈ ಎರಡನ್ನು ನಾವು ಗಮನಿಸಿದ್ರೆ ಪ್ರಕೃತಿ ವ್ಯವಸ್ಥೆ ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಸ್ವಚ್ಛತೆಯ ವಿಷಯದಲ್ಲಿರಬಹುದು, ನೀರಿನ ವಿಷಯದಲ್ಲಿರಬಹುದು. ನೀರಿನ ವಿಷಯದಲ್ಲಂತೂ ಪ್ರಕೃತಿ ಮಾಡಿರ್ತಕ್ಕಂತಹದ್ದನ್ನು ನಾವು ಕಲಿಯಲೇಬೇಕು. ಕಲಿದೆ ಹೋದ್ರೆ ಮನುಷ್ಯನಿಗೆ ಉಳಿಗಾಲ ಇಲ್ಲ. ಅಂದ್ರೆ ನೀವು ಗಮನಿಸಿ, ಭೂಮಿಯ ಪ್ರತಿಯೊಂದು ಕಣಕಣದಲ್ಲೂ, ಪ್ರತಿಯೊಂದು ಜಾಗದಲ್ಲೂ ನೀರು ಹಿಂಗೋ ರೀತಿನಲ್ಲಿ ವ್ಯವಸ್ಥೆ ಮಾಡಿತ್ತು. ಬಂಡೆಗಳನ್ನು ಬಿಟ್ಟು, ಬಂಡೆಗಳು ಮಾತ್ರ ನೀರು ಹೀರ್ಕೊಳ್ಳಲ್ಲ, ಆದ್ರೂ ಕೂಡ ನೀರನ್ನ ಶುಚಿಗೊಳಿಸುವುದರಲ್ಲಿ ಬಂಡೆಗಳ ಪಾತ್ರ ಇದೆ. ಅಷ್ಟು ಬಿಟ್ರೆ ಇನ್ನೆಲ್ಲವೂ ಕೂಡ ನೀರನ್ನ ಹಿಂಗಿಸುವಂತ ವ್ಯವಸ್ಥೆ ಮಾಡಿತ್ತು ಪ್ರಕೃತಿ. ಒಂದು ಹುಲ್ಲು ಕಡ್ಡಿ, ಹುಲ್ಲು ಗಿಡ, ಕರಿಕೆ ಗಿಡ ಅಂತಿರಲ್ಲ ನೀವು, ಅಲ್ಲಿಂದ ಹಿಡ್ಕೊಂಡು ದೊಡ್ಡ ಮರ, ಅಂದ್ರೆ 100 ಅಡಿ ಎತ್ತರ ಇರ್ತಕ್ಕಂತಹ ಮರಗಳು, 10 ಅಡಿ ಅಥವಾ ಎಕರೆಗಟ್ಟಲೆ ವಿಸ್ತೀರ್ಣ ಇರ್ತಕ್ಕಂತಹ ಮರಗಳು, ಅವುಗಳ ಎಲ್ಲಾ ಬೇರುಗಳು ನೀರನ್ನು ಹಿಂಗಿಸುವಂತ ವ್ಯವಸ್ಥೆ ಮಾಡ್ತಾ ಇವೆ. ಎಲ್ಲಿ ಮರಗಿಡಗಳಿರ್ತಾವೋ, ಹುಲ್ಲುಗಾವಲುಗಳಿರ್ತಾವೋ, ಅಲ್ಲಿ ಸಹಜವಾಗಿನೇ ನೀರು ಹಿಂಗುವಂತಹ ವ್ಯವಸ್ಥೆ ಇರ್ತದೆ. ಅಂದ್ರೆ ಆ ಪ್ರತಿಯೊಂದು ಗಿಡದ ಬೇರು ನೀರನ್ನ ಅಂದ್ರೆ ಹನಿ ಹನಿ ಬಿದ್ದದ್ದ ಹನಿಯನ್ನು ಅಲ್ಲೆಲ್ಲ ಹಿಂಗಿಸ್ಬಿಡುತ್ತೆ. ಹಿಂದೆ ನಾವು ಬರಗಾಲದ ವಿಷಯ ಕೇಳಿದೀವಿ, ಮಳೆ ಬರಲಾರದೆ. ಆದ್ರೆ ಪ್ರವಾಹ ಬಂದು ಹೋಗಿದೆ, ಜನ ಹೋಗಿದ್ದು ಅಥವಾ ಬೆಳೆ ನುಕ್ಸಾನ್ ಆಗಿದ್ದು ನಾವು ಕೇಳಲ್ಲ. ಹಾಗಾದ್ರೆ ಪ್ರವಾಹ ಬರ್ತಿರ್ಲಿಲ್ವಾ? ಬರ್ತಿತ್ತು. ಹೆಂಗ್ ಬರ್ತಿತ್ತು ಅಂತಂದ್ರೆ, ಈ ನದಿಗಳು ಪಾತ್ರ ಬದಲಾಯಿಸ್ತಾ ಇದ್ವು. ಹರಿಯುವ ಪಾತ್ರವನ್ನ ಬದಲಾಯಿಸುವಂತ ವ್ಯವಸ್ಥೆ ಇತ್ತಂತೆ. ಇತ್ತೀಚೆಗೆ ನಾವು ಕೇಳಿಲ್ಲ, 100 ವರ್ಷಗಳ ಹಿಂದೆ ಇದೆ. ಹಾಗೆ ಪಾತ್ರ ಬದಲಾಯಿಸಿದಾಗ ಗೊತ್ತಾಗ್ತಿರ್ಲಿಲ್ಲ ಜನರಿಗೆ, ಮುನ್ಸೂಚನೆ ಸಿಗ್ತಿರ್ಲಿಲ್ಲ. ಈಗಿನ ಹಾಗೆ ಮುನ್ಸೂಚನೆಗಳು ಮತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಅಥವಾ ಏನು ಅನುಕೂಲತೆಗಳಿರ್ಲಿಲ್ಲ. ಹಂಗೆ ಜನ ಸತ್ತಿರೋದನ್ನ ಕೇಳಿದೀವಿ ಹೊರತು ಪ್ರತಿ ವರ್ಷ ಮಳೆಗಾಲದಲ್ಲಿ ಪ್ರವಾಹ ಬರುತ್ತೆ ಅಂತ ಕೇಳಿರ್ಲಿಲ್ಲ. ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಡ್ಯಾಮ್ಗಳನ್ನು ಕಟ್ಟಿದ್ರು ಕೂಡ, ಅಣೆಕಟ್ಟುಗಳನ್ನು ಕಟ್ಟಿದ್ರು ಕೂಡ ಪ್ರವಾಹವನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ, ಅತಿ ಸಂಗ್ರಹ ಆಗಿ ಗೇಟ್ ತೆಗಿಲಿಲ್ಲ ಅಂದ್ರೆ ಡ್ಯಾಮ್ ಹೊಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಚೀನಾದಲ್ಲಿ ಆತರ ಆಗಿದ್ದನ್ನು ನಾವು ನೋಡಿದೀವಿ. ಅಥವಾ ಅವರೇ ಕೃತಕವಾಗಿ ಜಾಸ್ತಿ ಆಗಿ ಮಳೆ ಡ್ಯಾಮ್ಗಳನ್ನು ಹೊಡೆದು ನೀರನ್ನು ಆಚೆ ಬಿಟ್ಟಿರುವಂತಹ ಉಲ್ಲೇಖಗಳು ಇದೆ ಇತ್ತೀಚೆಗೆ. ಅಂದ್ರೆ ಡ್ಯಾಮ್ಗಳು ಸಕ್ಸಸ್ ಆಗ್ತಾ ಇಲ್ಲ. ಮುಂದೆ ಬಂದಂತಹ ಜನಾಂಗ ಈ ಡ್ಯಾಮ್ಗಳನ್ನು ಕಟ್ಟುವಂತಹ ವ್ಯವಸ್ಥೆ ತಪ್ಪು ಅಂತ ಹೇಳಿದ್ರು ಹೇಳ್ಬೋದು. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಮೊನ್ನೆ ಉಳುವಿಗೆ ಹೋಗಿದ್ವಿ, ಪಾದಯಾತ್ರೆ ಹೋಗಿದ್ವಲ್ಲ, ಅಲ್ಲಿ ನಾವು ಉಳುವಿಂದ ಶಿವಪುರಕ್ಕೆ ನಡ್ಕೊಂಡು ಹೋಗುವಾಗ ಒಂದು 4 ಕಡೆ ಒಂದೇ ಹಳ್ಳ 4 ಟಿಸಲಾಗಿ ಹರಿತಾ ಇದೆ. ಅಂದ್ರೆ ದಾರಿನಲ್ಲಿ ಸಿಗುತ್ತೆ ನಮ್ಗೆ. ಅಲ್ಲಿ ಪ್ರಾಯಶಃ ನಾನು ಅನ್ಕೊಂಡಿದ್ದೆ ಈ ಸಾರಿ ಬತ್ತಿ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಹೋದ್ ಸಾರಿ ಮಳೆ ತುಂಬಾ ಕಡಿಮೆ ಆಗಿತ್ತಲ್ಲ, ಬತ್ತಿರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಥ ಬೇಸಿಗೆಯಲ್ಲೂ ಕೂಡ ಆ ಹಳ್ಳಗಳು ಮಾತ್ರ ಬತ್ತಿಲ್ಲ. ಯಾಕೆ ಬತ್ತಿಲ್ಲ ಅಂತಂದ್ರೆ, ಮಳೆ ಬಂದಾಗ ಪ್ರತಿಯೊಂದು ಹನಿ ಹನಿಯೂ ಕೂಡ ಅಲ್ಲಲ್ಲಿ ಹಿಂಗ್ ಬಿಡುತ್ತೆ, ಪ್ರತಿಯೊಂದು ಹನಿ. ಆಮೇಲೆ ಮಣ್ಣೇನಿದೆಯಲ್ಲ,
ಈ ಮಣ್ಣು ಕೂಡ ಈಗ ನಾವು ರಸಗೊಬ್ಬರ ಹಾಕಿ ನಮ್ಮ ಹೊಲಗಳನ್ನ ಕಲ್ಲಿನ ತರ ಗಟ್ಟಿ ಮಾಡಿಬಿಟ್ಟಿದೀವಿ. ಆ ರಸಗೊಬ್ಬರ ಹಾಕದೇ ಇರುವಂತಹ ಹೊಲಗಳಲ್ಲಿ ಎರೆಹುಳಗಳು ಬರ್ತವೆ. ಮಳೆ ಹುಳ ಅಂತಿರಲ್ಲ ನೀವು. ಒಂದು ಮಳೆ ಹುಳ ಅಥವಾ ಎರೆಹುಳ ಒಂದು ದಿವಸದಲ್ಲಿ 5 ರಿಂದ 6 ಬಿಲಗಳನ್ನು ಮಾಡುತ್ತೆ. ಬಿಲಗಳು ಅಂತಂದ್ರೆ ಇಲಿ ಬಿಲಗಳ ತರ ಅಲ್ಲ, ತುಂಬಾ ಸಣ್ಣ ಬಿಲಗಳು, ನಿಮಗೆ ಕಾಣಿಸೋದೇ ಇಲ್ಲ ಅವು. ಅಷ್ಟು ಸಣ್ಣ ಬಿಲಗಳು. ಸುಮಾರು 15 ರಿಂದ 20 ಅಡಿ ಕೊರ್ಕೊಂಡು ಹೋಗುತ್ತೆ. 15 ರಿಂದ 20 ಅಡಿ ಕೊರ್ಕೊಂಡು ಹೋಗುತ್ತೆ. ಮಣ್ಣು ತಿನ್ಕೊಂತ ಹೋಗುತ್ತೆ. ಜೊತೆಗೆ ಹಿಕ್ಕೆ ಹಾಕೊಂತ ಹೋಗುತ್ತೆ. ಬರುವಾಗ ಮತ್ತೆ ವಾಪಸ್ ಮರಳಿ ಬರುವಾಗ, ಅಂದ್ರೆ ನೀವು ರಸಗೊಬ್ಬರ ಹಾಕಿಲ್ಲ ಅಂದ್ರೆ, ಕ್ರಿಮಿನಾಶಕ ಹೊಡೆದಿಲ್ಲ ಅಂದ್ರೆ, ಕಳೆನಾಶಕ ಹೊಡೆದಿಲ್ಲ ಅಂದ್ರೆ, ಇನ್ನೊಂದು ಕಡೆಯಿಂದ ಕೊರ್ಕೊಂಡು ಬರುತ್ತೆ. ಕೊರ್ಕೊಂಡು ಬಂದು ಮತ್ತೆ ಕೆಳಗೆ ಹೋಗುತ್ತೆ. ಮತ್ತೆ ಅದಕ್ಕೆ ನಿದ್ದೆನೇ ಇಲ್ವಂತ. 5 ಹೃದಯಗಳಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ. 5 ಹೃದಯಗಳಿರುತ್ತಂತೆ. ನಿದ್ದೆ ಮಾಡೋ ಅಗತ್ಯನೇ ಇಲ್ಲ ಅದಕ್ಕೆ. ನಿರಂತರವಾಗಿ ಕೊರೆಯೋದು. ಮಣ್ಣೇ ಅದರ ಆಹಾರ. ಮಣ್ಣು ತಿನ್ನೋದು, ಹಿಕ್ಕೆ ಹಾಕೋದು, ಮಣ್ಣು ತಿನ್ನೋದು, ಹಿಕ್ಕೆ ಹಾಕೋದು. ಅದು ಏನು ಭೂಮಿ ಫಲವತ್ತಾಗುತ್ತೋ ಅದು ಸ್ವಾಭಾವಿಕವಾದ ಫಲವತ್ತು. ಅದು ವಿಷ ಹಾಕಿದ್ರೆ ಬರಲ್ಲ. ಎರೆಹುಳುಗಳು ಸತ್ತೋಗ್ತಾವೆ. ಕೆಲವು ಏನ್ ಮಾಡ್ತವೆ ಅಂದ್ರೆ ಆಳಕ್ಕೆ ಹೋಗಿ ಅಲ್ಲಿ ಉಸಿರಾಡ್ಲಾರ್ದೆ ಮಲ್ಕೊಂಡ್ಬಿಡ್ತವೆ. ಸತ್ತಿರಲ್ಲ ಅವು, ಉಸಿರಾಡ್ಲಾರ್ದೆ ಮಲಗಿರ್ತವೆ. ನಾವು ಯಾವತ್ತು ಜೀವಾಮೃತ ಅಂತ ಕೊಡ್ತೀವಿ, ಜೀವಾಮೃತ ಅಥವಾ ಸಾವಯವ ಕೃಷಿ ಪ್ರಾರಂಭ ಮಾಡ್ತೀವಿ, ಕೇವಲ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಎರೆಹುಳುಗಳು ಪೂರ್ಣ ಹೊಲಕ್ಕೆ ಬರಕ್ಕೆ ಶುರು ಆಗ್ತವೆ. ಅದಕ್ಕೆ ಜೀವಾಮೃತ ಅಂತ ಕಂಡಿಡಿದ್ರು. ಅದನ್ನೇ ನಾವಿಲ್ಲಿ ಬಯೋಡೈಜೆಸ್ಟರ್ ಅಂತ ಮಾಡಿದ್ವಿ. ಜೀವಾಮೃತ ಮಾಡೋದು ಸಣ್ಣ ಲೆವೆಲ್. ಅದು ಈ ಬಯೋಡೈಜೆಸ್ಟರ್ ಅಂತ ಏನಿದೆ ಅದು ದೊಡ್ಡ ಲೆವೆಲ್. ಅದರಲ್ಲಿ ಸುಮಾರು ಒಂದು 15 ರಿಂದ 20,000 ಲೀಟರ್ ನೀರು ಹಿಡಿಬಹುದು ಅಂತ ಕಾಣುತ್ತೆ. 20,000 ಲೀಟರ್ ವರೆಗೆ ನೀರು ಹಿಡಿಬಹುದು, ಅಥವಾ ಇನ್ನೂ ಜಾಸ್ತಿನೇ ಹಿಡಿಬಹುದು ಅಂತ ಕಾಣುತ್ತೆ. ಅಷ್ಟು ಒಂದು ದೊಡ್ಡ ಬಯೋಡೈಜೆಸ್ಟರ್ ಕಟ್ಟಿದ್ದಾರೆ. ಭೂಮಿ ಒಳಗೂ ಇದೆ, ಭೂಮಿ ಹೊರಗೂ ಇದೆ. ಭೂಮಿ ಹೊರಗೆ ಒಂದು 3 ಅಡಿ ಇರ್ಬೋದು, ಭೂಮಿ ಒಳಗೆ ಒಂದು 4 ಅಡಿ ಅಥವಾ 5 ಅಡಿ ಹೋಗಿರ್ಬೋದು ಅಂತ ಕಾಣುತ್ತೆ. ಇಟ್ಕೆಲೆ ಕಟ್ಸಿದ್ದಾರೆ ಅದನ್ನ. ಅದ್ರೊಳಗಡೆ ಕರಗುವ ಕಸ ಏನ್ ಹಾಕಿದ್ರು ಕೂಡ ಅದು ಕರಗಿಸಿ ಗೊಬ್ಬರ ಮಾಡಿ ಕೊಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೋದ ವರ್ಷ 2 ಹಸುಗಳು ತೀರ್ಕೊಂಡು ಒಂದು 15 ದಿವಸದ ಅಂತರದಲ್ಲಿ ಆ 2 ಹಸುಗಳನ್ನು ಅದ್ರಲ್ಲಿ ಹಾಕಿದ್ವಿ. ಅವರು ಆಕ್ಚುಲಿ ಸಣ್ಣ ಕರುಗಳನ್ನ ಹಾಕ್ರಿ ಅಂತ ಅಂದಿದ್ರು. ಸತ್ರೆ ಇಲ್ಲಿದ್ರೆ ದೊಡ್ಡದು ಹಾಕಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂದಿದ್ರು. ನಾವು ಹಿಡಿತಿತ್ತು ಅದು ಬಾಯಿ, ದೊಡ್ಡ ಹಸುಗಳನ್ನ ಬಾಯಿ ಹಿಡಿತಿತ್ತು. ಅದನ್ನ ಹಾಕಿದ್ವಿ. ನೀರು ಏನ್ ನೀವು ಸ್ನಾನ ಮಾಡಿದ್ದು, ಬಟ್ಟೆ ತೊಳೆದಿದ್ದು, ಕೊಟ್ಟಿಗೆ ತೊಳೆದಿದ್ದು, ಗಂಜಲ, ಸಗಣಿ ಎಲ್ಲದೂ ಅದ್ರೊಳಗಡೆ ಹೋಗುತ್ತೆ. ಅವು ಇಷ್ಟು ಚೆನ್ನಾಗಿ ಕರಗಿದವು. ಅಲ್ಲಿ ಹತ್ರಕ್ಕೆ ಹೋದ್ರೆ ಸ್ವಲ್ಪ ವಾಸನೆ ಅನ್ನಿಸ್ತಿತ್ತಂತ. ಅದು ಕೆಲಸ ಹಿಂಸೆ ಆಗೋಷ್ಟಲ್ಲ, ಸ್ವಲ್ಪ. ಅದು ಕರಗಿದ ಮೇಲೆ ಅಷ್ಟು ನೀರು ಸುಣ್ಣದ ನೀರಾದಂಗ ಆಯ್ತು. ಅಂದ್ರೆ ಮೂಳೆನೂ ಕೂಡ ಕರಗ್ತು. 15, 20, 30, 40 ವರ್ಷ ಆದ್ರೂ ಕರಗಲ್ಲ ಮೂಳೆಗಳು ಮಣ್ಣಲ್ಲಿ. ಆದ್ರೆ ಅದು ಕರಗ್ತು. ಅಂದ್ರೆ ಎಂತ ಅಲ್ಲಿ ಜೀವಕ್ರಿಯೆ ನಡೆದಿರ್ಬೇಕು. ಸುಟ್ಟಿಲ್ಲ ನಾವು ಅದನ್ನ, ಸುಟ್ಟಿಲ್ಲ. ಸುಡೋದು ಬಹಳ ದೊಡ್ಡ ನುಕ್ಸಾನ್ ಪ್ರಕೃತಿಗೆ. ಯಾವುದನ್ನು ಸುಡಬಾರ್ದು. ಹೆಣದಿಂದ ಹಿಡ್ಕೊಂಡು ಯಾವುದನ್ನು ಸುಡಬಾರ್ದು. ಯಾಕೆ ಅಂತಂದ್ರೆ ಅಲ್ಲಿ ಬೆಂಕಿ ಬಂತು ಅಂತಂದ್ರೆ ಜೀವರಾಶಿಗಳನ್ನು ನಾಶ ಮಾಡ್ಬೇಕು. ಮೈಕ್ರೋಬ್ಸ್ ಅಂತ ಇರ್ತವೆ, ಅಂದ್ರೆ ಜೀವಾಣುಗಳು, ಸಣ್ಣ ಸಣ್ಣ, ಅಂದ್ರೆ ಹೆಂಗೆ ವೈರಸ್, ಬ್ಯಾಕ್ಟೀರಿಯಾ ಅಂತ ಇರ್ತಾವಲ್ಲ, ಅದನ್ನ ನಾಶ ಮಾಡ್ತು ಅಂತಂದ್ರೆ ನಿಮಗೆ ನುಕ್ಸಾನ್ ಜಾಸ್ತಿ ಆಗುತ್ತೆ. ಈಗ ರಸಗೊಬ್ಬರ ಹಾಕ್ತಿರೋದು ಅದನ್ನೇ, ರಸಗೊಬ್ಬರ ಮಾಡ್ತಿರೋದು ಅದನ್ನೇ. ಫರ್ಟಿಲೈಸರ್ ಅಂತ ತರ್ತಿರಲ್ಲ, ಅದು ಹುಳಗಳನ್ನ, ಸೂಕ್ಷ್ಮಾಣು ಜೀವಿಗಳನ್ನ ಇದನ್ನೇ ವ್ಯತ್ಯಾಸ ಮಾಡಿಬಿಡುತ್ತೆ. ಮುಂದೆ ಅದು ಬದುಕದೇ ಇಲ್ಲ ಭೂಮಿಯಲ್ಲಿ. ಆದ್ರಿಂದ ಅದನ್ನ ನಾವು ಗಿಡಗಳಿಗೆ ಹಾಯಿಸಿದ್ವಿ. ತೆಂಗಿನ ಗಿಡಗಳಿಗೆ ಹಾಯಿಸಿದ್ವಿ. ಎಷ್ಟು ಚೆನ್ನಾಗಿ ಕಲರ್ ಬಂದು ಅಂದ್ರೆ ಗಿಡಗಳು ಬರೀ ಒಂದೇ ವರ್ಷದಲ್ಲಿ. ಇದು ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಕನೇರಿ ಮಠದಲ್ಲಿ, ನಮ್ಮ ಕಾಡಸಿದ್ದೇಶ್ವರ ಮಠದಲ್ಲಿ ಕಾಡಸಿದ್ದೇಶ್ವರ ಶ್ರೀಗಳು ಒಂದು ಯೂಟ್ಯೂಬ್ ಅಲ್ಲಿ ಹೇಳಿದ್ದನ್ನು ನನಗೆ ಯಾರೋ ಹೇಳಿದ್ರು. ಗೋಕೃಪಾಮೃತ ಅಂತ ಮಾಡ್ತಾರೆ.
ಇದನ್ನ ಮಾರಾಟ ಕೂಡ ಮಾಡ್ತಾರ ಅವ್ರು. 1 ಲೀಟರ್ಗೆ ಎಷ್ಟು ಅಂತ ಅನ್ಕೊಂತೀರ ಅವ್ನು? 500 ರೂಪಾಯಿ ಅಂತ ಹೇಳ್ತಾರೆ. 500 ರೂಪಾಯಿ ಬೇಡ ಬಿಡಿ, 100 ರೂಪಾಯಿಗೆ ಕೊಡಿ. ಹಾಲಿಗಿಂತ ಜಾಸ್ತಿ ರೇಟ್ ಆಯ್ತಲ್ಲ, ಹಾಲಿಗಿಂತ ಜಾಸ್ತಿ ಉತ್ಪಾದನೆ ಆಯ್ತು, ಹಾಲಿಗಿಂತ ಜಾಸ್ತಿ ರೇಟ್ ಸಿಕ್ತು. ಅಂದ್ರೆ ಒಂದು ಹಸು ತನ್ನ ಒಂದು ಕರು ಹಾಕಿದ ಅವಧಿನಲ್ಲಿ 20,000 ಲೀಟರ್ ಅಂತೂ ಕೊಡಕ್ಕಾಗಲ್ಲ, ಕೊಡಲ್ಲ ಅದು. ಆದ್ರೆ ಒಂದು ಹಸು ಸತ್ತಾಗ ಅದು 20,000 ಲೀಟ್ರು, 30,000 ಲೀಟ್ರು, 40,000 ಲೀಟ್ರು ನೀರನ್ನ ರಸಗೊಬ್ಬರವನ್ನಾಗಿ ಮಾಡುತ್ತೆ. ಅಷ್ಟು ಅದ್ಭುತವಾದ ಶಕ್ತಿ ಇದೆ ಅದಕ್ಕೆ. ಅದನ್ನ ಗೊತ್ತಿಲ್ಲದೆ ಮನುಷ್ಯ ಭೂಮಿಯಲ್ಲಿ ಹೂತ್ ಬಿಡ್ತಾನೆ. ಈ ಸಾರಿ ಮೊನ್ನೆ ಒಂದು ಹಸು ತೀರ್ಕೊಂತು ಈ 1 ವಾರದಲ್ಲಿ. ಈಗ ಬಂದಿದ್ದ ವಾಸನೆ ಅದ್ರದ್ದಲ್ಲ, ಏನ್ ಹೆದರ್ಬೇಡಿ, ಗೊತ್ತಾಯ್ತಲ್ಲ. ಇದು ಇಲ್ಲಿ ಪ್ರಾಯಶಃ ಈ ಬೇಸನ್ ಸ್ವಚ್ಛಿಟ್ಟಿದ್ದಾರೆ, ನಮ್ಮ ಕೈ ತೊಳೆಯೋದಿದೆಯಲ್ಲ ಅಲ್ಲಿ ನೋಡಿ ಗಮನಿಸಿ. ಅನ್ನಗಿನ್ನ ಚೆಲ್ಲಿದ್ರೆ ಅಥವಾ ಅದನ್ನು ದಿವಸ ನೋಡ್ತಿರ್ಬೇಕು, ಅದನ್ನು ಸಂಜೆ ಮುಂದಂತೂ ನೋಡ್ಲೇಬೇಕು. ಅಂದ್ರೆ 3 ಹೊತ್ತಿಂದು ಆಗಿರುತ್ತೆ. ಸಂಜೆ ಮುಂದೆ ಪೂರ್ಣ ಅದನ್ನ ತೊಳೆದು ಅದ್ರ ನೀರು ಹೊಲಕ್ಕೆ ಹೋಗಂಗ್ ಮಾಡಿ, ಅದ್ರ ಅನ್ನ ಸಮೇತ ಅದ ಗಿಡಕ್ಕೆ ಹೋದ್ರೆ ಅದು ಗೊಬ್ಬರ ಆಗತ್ತೆ, ವಾಸನೆ ಬರಲ್ಲ. ಒಂದೇ ಕಡೆ ಉಳಿದ್ರೆ ವಾಸನೆ ಬರುತ್ತೆ. ಗಿಡಗಳಿಗೆ ಕೊಟ್ಬಿಟ್ರೆ ನೀವು ವಾಸನೆ ಬರೋದಿಲ್ಲ. ಆದ್ರೆ ನೋಡಿ ಈಗ ವಾಸನೆ ಇಲ್ಲ, ಅದು ಗೊತ್ತಾಯ್ತಲ್ಲ. ನೋಡಿ ಗಮನಿಸಿ, ನೀವು ಪ್ರತಿಯೊಬ್ರು ಗಮನಿಸ್ತಿರ್ಬೇಕು ಅದನ್ನ. ನಾನೊಬ್ಬ ಅಥವಾ ರಾಜೇಶ್ವರಿ ಒಬ್ಳು, ಅಕ್ಷತಾ ಒಬ್ಳದಲ್ಲ ಕೆಲಸ. ಪ್ರತಿಯೊಬ್ರು ಗಮನಿಸಿ ಎಲ್ಲಿ ಕೆಟ್ಟ ವಾಸನೆಗೆ ಕಾರಣ ಆಗಿರಬಹುದು, ಎಲ್ಲ ಇರುತ್ತೆ ಕಾರಣ. ಅದನ್ನ ನಾವು ನಿವಾರಣೆ ಮಾಡ್ಬೋದು, ಪ್ರಕೃತಿ ದತ್ತವಾಗಿ ನಿವಾರಣೆ ಮಾಡ್ಬೋದು. ಅದನ್ನ ಮಣ್ಣು ಮುಚ್ಚಿಬಿಟ್ರೆ, ಈಗ ಅನ್ನ ಚೆಲ್ಲಿರುತ್ತೆ, ಅದನ್ನ ಸ್ವಲ್ಪ ಆ ಕಡೆ ತಗೊಂಡೋಗಿ ಮಣ್ಣು ಮುಚ್ಚಿಬಿಟ್ರೆ ಅದು ಗೊಬ್ಬರ ಆಗ್ಬಿಡುತ್ತೆ. ಹೊರಗಡೆ ಇದ್ರೆ ವಾಸನೆ ಬರುತ್ತೆ, ಮಣ್ಣು ಮುಚ್ಚಿಬಿಟ್ರೆ ವಾಸನೆ ಬರೋದಿಲ್ಲ. ಇನ್ನು ಟಾಯ್ಲೆಟ್ ವೇಸ್ಟ್ ವಾಸನೆ ಅಂತೂ ಬರೋದಿಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಅದು ಸೀದಾ ಹೋಗ್ತಕ್ಕಂಥದ್ದು ಬಯೋಡೈಜೆಸ್ಟರ್ಗೆ. ಬಯೋಡೈಜೆಸ್ಟರ್ಗೆ ಹೋಯ್ತು ಅಂತಂದ್ರೆ ವಾಸನೆ ಬರಲ್ಲ. ಆದ್ರಿಂದ ಅದನ್ನ ನೀವೆಲ್ಲರೂ ಗಮನಿಸ್ಕೊಳ್ಳಿ. ಆಮೇಲೆ ಕಸ ವಿಲೇವಾರಿನ ಪ್ರತಿನಿತ್ಯ ಮಾಡ್ಬೇಕು ನೀವು. ಅಂದ್ರೆ ಏನು, ಅಲ್ಲಿ ಮೇಲ್ಗಡೆ ಡಬ್ಬಗಳನ್ನ ಇಟ್ಟಿರ್ತಾರೆ, ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ. ಒಂದ್ ವೇಳೆ ನಿಮ್ ರೂಮಿಂದ ಕಸ ತಗೊಂಡು ಹೋಗೋದ್ ಮರೆತ್ರೆ ಸಂಜೆ ಮುಂದೆ ನೀವು ಅವ್ರಿಗೆ ಹೇಳ್ಬೇಕು. ಪ್ರತಿಯೊಬ್ಬ ಪೇಷಂಟ್ ಯಾರೇ ಇರ್ಲಿ, ರಾಜೇಶ್ವರಿ ಅವನ್ ಕರೆದು, ನೋಡವ ಇಲ್ಲಿ ಇದು ಸ್ವಚ್ಛ ಆಗಿಲ್ಲ ಡಸ್ಟ್ಬಿನ್, ತಗೊಂಡೋಗ್ರಿ. ಏನ್ ತಪ್ಪೇನಿಲ್ಲ, ಯಾಕಂದ್ರೆ ಆಕೆಗೆ ಬಹಳ ಜಾಸ್ತಿ ಇರೋದ್ರಿಂದ ಕೆಲಸ, 3 ಅಂತಸ್ತು ಒಬ್ಳೆ ನೋಡ್ಕೋಬೇಕಾಗಿದೆ. ಹಾಗಾಗಿ ಅನಿವಾರ್ಯ, ಮತ್ತೆ ಕೆಲಸಗಾರ ಸಿಕ್ಕೋದಿಲ್ಲ. ಆದ್ರಿಂದ ಹೇಳಿ ಮಾಡಿಸ್ಕೊಳ್ಳಿ. ಕಸ ಕಂಡ್ರೆ, ಏನೇ ಕರಗುವಂತ ಕಸ ಇದ್ರೆ, ಪ್ಲಾಸ್ಟಿಕ್ ಇದ್ರೆ ಅದ್ರಲ್ಲಿ ಹಾಕ್ಬಾರ್ದು. ಪ್ಲಾಸ್ಟಿಕ್, ಕಬ್ಬಣ, ಈ ತರದ ಕರಗಲಾರದನ್ನ ಅದ್ರಲ್ಲಿ ಹಾಕ್ಬಾರ್ದು. ಅದು ಹೋಗಂಗ್ ಮಾಡಬಾರ್ದು ಪೈಪ್ ಮೂಲಕ. ಪ್ಲಾಸ್ಟಿಕ್ಕಿಗೆ ಡಸ್ಟ್ಬಿನ್ ಅಲ್ಲಿ ದೊಡ್ಡ ಡಸ್ಟ್ಬಿನ್ ಇಟ್ಕೊಳ್ಳಿ, ಇಲ್ಲಿ ಕೆಳಗಡೆ ಪ್ಲಾಸ್ಟಿಕ್ ವಸ್ತುಗಳನ್ನೆಲ್ಲ ಹಾಕಿ ಒಂದ್ ದಿವಸ, ವಾರಕ್ಕೊಂದ್ಸರಿ, 15 ದಿವಸಕ್ಕೊಂದ್ಸರಿ ಧಾರವಾಡ ಕೊಟ್ಟು ಕಳಿಸ್ಬಿಡಿ. ಆವಾಗ ಅಲ್ಲಿ ಪ್ಲಾಸ್ಟಿಕ್ ನ ರೀಸೈಕ್ಲಿಂಗ್ ಮಾಡಕ್ ತಗೊಂಡೋಗ್ತಾರೆ, ಅಂತ ಕಡೆ ತಗೊಂಡೋಗಿ ಹಾಕ್ಬೋದು. ಯಾವುದೇ ಒಂದು ಕವರ್, ಒಂದ್ ಚಾಕ್ಲೇಟ್ ಕವರ್ ಕೂಡ ಇಲ್ಲಿ ಬೀಳ್ಬಾರ್ದು. ಆತರ ನೋಡ್ಕೊಳ್ಳಿ. ಬಿತ್ತು ಅಂತಂದ್ರೆ ಒಂದ್ ಕಡೆ ಸಂಗ್ರಹ ಮಾಡಿ. ಮಕ್ಕಳು ಚಾಕ್ಲೇಟ್ ತಿಂದು ಹಾಕ್ಬೋದು, ಅಥವಾ ಬಿಸ್ಕೆಟಿನ ಕವರ್, ಯಾವುದೇ ಪ್ಲಾಸ್ಟಿಕ್ ಇರ್ಬೋದು, ಯಾವ್ದ್ರದ್ದು ಕೂಡ ಇಲ್ಲಿ ಬಿದ್ದು ಕಸ ಆಗಿ ಕಾಣಬಾರ್ದು, ಯಾರ ಕಣ್ಣಿಗೂ ಕಾಣಬಾರ್ದು. ಅವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಪರಿಸರ. ಅಂದ್ರೆ ನಾವು ಮನುಷ್ಯರು ಮನಸ್ಸು ಮಾಡಿದ್ರೆ, ಜ್ಞಾನಿಗಳಾದ್ರೆ ಪ್ರಕೃತಿಗಿಂತ ಚೆನ್ನಾಗಿ ಸ್ವಚ್ಛ ಮಾಡ್ಬೋದು ನಾವು. ಈ ಕಾಡಲ್ಲಿ ಕೆಟ್ಟ ವಾಸನೆ ಬರ್ತಿರುತ್ತೆ, ಅವುಗಳ ಮಲ. ಆದ್ರೆ ನಾವು ಆ ಸಗಣಿಯನ್ನ, ಪ್ರತಿಯೊಂದು ಮಲವನ್ನ ಗೊಬ್ಬರವನ್ನಾಗಿ ಪರಿವರ್ತಿಸ್ಬೋದು. ಗೊಬ್ಬರವನ್ನಾಗಿ ಗಿಡಗಳಿಗೆ ಅದನ್ನು ಕೊಟ್ರೆ ಅವು ಗೊಬ್ಬರಗಳಾಗಿ ಅಂದ್ರೆ ಮುಚ್ಚಬೇಕು. ಅದನ್ನ ಮುಚ್ಚದೆ ಹೋದ್ರೆ ಕೊಳೆಯಲ್ಲ ಬೇಗ, ಮಣ್ಣಲ್ಲಿ ಮುಚ್ಚದೆ ಹೋದ್ರೆ. ಇಲ್ಲ ಬಯೋಡೈಜೆಸ್ಟರ್ಗೆ ಹಾಕ್ಬೇಕು. ಇದನ್ನ ಪ್ರತಿಯೊಬ್ರು, ಇದು ನನ್ನ ಕೆಲಸ ಅಂತ ಅನ್ಕೊಳ್ಳಿ. ಆವಾಗ ಸ್ವಚ್ಛತೆ ಅನ್ನುವಂಥದ್ದು, ಮತ್ತೆ ಸ್ವಚ್ಛತೆನೇ ಪರಮಾತ್ಮ. ಅದಕ್ಕೆ ಇಂಗ್ಲಿಷರು ಒಂದು ಗಾದೆ ಮಾಡಿದ್ರು, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಸ್ವಚ್ಛತೆ ಅನ್ನುವಂಥದ್ದು ಪರಮಾತ್ಮನಿಗೆ ಅತ್ಯಂತ ಹತ್ತಿರ. ಸೆಕೆಂಡ್, ಫಸ್ಟ್ ಪರಮಾತ್ಮ ಆದ್ರೆ ಸೆಕೆಂಡ್ ಕ್ಲೀನ್ಲಿನೆಸ್. ಅಷ್ಟು ಗಮನ ಕೊಟ್ಟಿದ್ದಾರೆ. ನಾವು ಕೂಡ ಗಮನ ಕೊಡ್ಬೇಕು.
ನಮ್ಮ ಬಹಳ ಮಠಗಳು ಈ ನಿಟ್ಟಿನಲ್ಲಿ ಗಮನ ಕೊಟ್ಟಿಲ್ಲ, ಮಠಗಳೇ ಕೊಟ್ಟಿಲ್ಲ. ಸರ್ಕಾರಿ ಆಫೀಸು, ನಿಮ್ ಮನೆಗಳು, ಅದ್ರ ಬಗ್ಗೆ ನನಗೆ ಸಮಸ್ಯೆನೇ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ಯಾಕಂದ್ರೆ ನೀವು ಅದ್ರ ಜೊತೆಗೆ ಹೊಂದ್ಕೊಂಡ್ಬಿಟ್ಟಿರ್ತೀರ ಮನೆಗಳಲ್ಲಿ. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದೀನಿ, ಬಾತ್ರೂಮ್ ಟಾಯ್ಲೆಟ್ ಸ್ವಚ್ಛ ಇಟ್ಕೊಳ್ಳಲ್ಲ. ನಾವು ಮನೆಗೆ ಪೂಜೆಗೆ ಹೋದಾಗ ತೊಳಿರಿ ತೊಳಿರಿ ಸ್ವಾಮಿಗಳು ಬಂದಾರಂತಾನೆ, ಹಂಗ್ ತೊಳೆದ್ರು ಕಾಲ್ ಜಾರ್ತಿರ್ತದ. ಯಾಕಂದ್ರೆ ಪಾಚೆಗಟ್ಟಿರ್ತದ ಅದು, ಅದನ್ನ ಒಂದ್ ದಿವ್ಸಕ್ಕೆ ಹೋಗ್ಸಕ್ ಆಗಲ್ಲ. ಪ್ರತಿನಿತ್ಯ ಸ್ವಚ್ಛ ಇಟ್ಕೋಬೇಕು. ಆದ್ರಿಂದ ಮನೆಗಳು, ಸರ್ಕಾರಿ ಆಫೀಸ್ಗಳು ನೀವು ಸ್ವಚ್ಛ ಇಟ್ಕೊಳ್ಳೋದ್ರೆ, ನಮ್ಗೆ ಬಸ್ ಸ್ಟ್ಯಾಂಡ್ ಸ್ವಚ್ಛ ಇಟ್ಕೊಂಡು ನಮ್ಗೇನು ಅನ್ಸಲ್ಲ. ನೋಡೋಣ, ಇನ್ನೊಂದು 10 ವರ್ಷಕ್ಕಾದ್ರೂ ಕಲಿತೀರನೆ, ಎಲ್ಲ ಸಾರ್ವಜನಿಕವಾಗಿ ಕಲಿತೀರನೆ. ಮಠಗಳು ಸ್ವಚ್ಛ ಇರಲೇಬೇಕು. ಯಾಕೆಂದ್ರೆ ಅವು ಪರಮಾತ್ಮನ ತಾಣಗಳು. ಗುಡಿಗಳು, ಮಠಗಳು, ಚರ್ಚುಗಳು, ಮಸೀದಿಗಳು ಸ್ವಚ್ಛ ಇಲ್ಲದೆ ಹೋದ್ರೆ ಅವು ದೇವ್ರ ಸ್ಥಾನಗಳು ಅಲ್ವೇ ಅಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.